ಕೀರ್ತನೆಗಳು 68ನೇ ಅಧ್ಯಾಯ 1ನೇ ವಾಕ್ಯ. ದೇವರು ಎದ್ದು ಹೊರಡುವಾಗ ಆತನ ವೈರಿಗಳು ಚದರಿ ಹೋಗುವರು, ಆತನ ಹಗೆಗಾರರು ಬೆಂಗೊಟ್ಟು ಓಡಿ ಹೋಗುವರು. ಈ ವಾಕ್ಯದಲ್ಲಿ ಅರಸನಾಗಿದ್ದಂಥ ದಾವೀದನು ದೇವರು ಯುದ್ಧ ಮಾಡಿ ಜಯವನ್ನು ಅನುಗ್ರಹಿಸುತ್ತಾರೆಂಬಂಥ ನಂಬಿಕೆಯಿಂದ ಪ್ರಾರ್ಥಿಸುತ್ತಾ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಕೆಲವೊಮ್ಮೆ ಜೀವಿತದಲ್ಲಿ ಎಷ್ಟೋ ಸಮಸ್ಯೆಗಳು, ಎಷ್ಟೋ ವಿರೋಧಗಳು, ಎಷ್ಟೋ ತಡೆಗಳು ಒಂದರ ಹಿಂದೆ ಒಂದು ಬರುತ್ತಾ ಇರುತ್ತದೆ. ನಾವು ಕೂಡ ಎಲ್ಲವನ್ನ ಸಹಿಸಿಕೊಂಡು ಈಗ ಬಿಡುಗಡೆ ಸಿಕ್ಕುತ್ತದೆ, ಈಗ ಈ ವಿಷಯದಲ್ಲಿ ಬದಲಾವಣೆ ಉಂಟಾಗುತ್ತದೆ ಎಂಬುದಾಗಿ ಕಾಯುತ್ತಾ ಇರುತ್ತೇವೆ, ದೇವರನ್ನ ನಿರೀಕ್ಷಿಸುತ್ತಾ ಇರುತ್ತೇವೆ. ಕೆಲವೊಮ್ಮೆ ಸೋತು ಹೋಗುವಂತ ಪರಿಸ್ಥಿತಿ, ಆ ಒಂದು ಮನಸ್ಸು ಕೂಡ ಬಂದು ಬಿಡುತ್ತದೆ. ಆದರೂ ಕೂಡ ಬಿಡದೆ ಧೈರ್ಯವಾಗಿ ಕಾಯುವುದಕ್ಕೊಂದು ಮುಖ್ಯವಾದಂತ ಕಾರಣ, ನನ್ನ ದೇವರು ಎದ್ದು ಬಂದರೆ ಸಾಕು, ನನ್ನ ದೇವರು ಒಂದು ಬಾರಿ ಕಾರ್ಯ ಮಾಡೋದಕ್ಕೆ ಪ್ರಾರಂಭಿಸಿದರೆ ಸಾಕು, ಇದು ಎಲ್ಲವೂ ಕೂಡ ಬದಲಾಗಲೇಬೇಕು, ಜೀವಿತದ ಅವಸ್ಥೆಗಳು ಮಾರ್ಪಡಲೇಬೇಕು, ನಾನು ಅದ್ಭುತವನ್ನ ಕಾಣುತ್ತೇನೆ, ಬಿಡುಗಡೆಗಳನ್ನು ಹೊಂದುತ್ತೇನೆ, ಆರೋಗ್ಯವನ್ನ ಹೊಂದುತ್ತೇನೆ, ಗರ್ಭಫಲವನ್ನ ಹೊಂದುತ್ತೇನೆ, ಈ ರೀತಿಯಾಗಿ ವಿಷಯಗಳು ಖಂಡಿತವಾಗಿ ಬದಲಾಗುತ್ತದೆ ಎಂಬಂತ ದೃಢತೆಯಿಂದಲೇ ನಾವು ದೇವರಿಗಾಗಿ ಕಾಯುವಂಥದ್ದು, ನಿರೀಕ್ಷಿಸುವಂಥದ್ದು, ಎಷ್ಟೇ ಕಷ್ಟಗಳು ವಿರೋಧಗಳು ಬಂದರೂ ಕೂಡ ಸಹಿಸಿಕೊಳ್ಳುವಂಥದ್ದು. ಇದನ್ನೇ ಇಲ್ಲಿ ದಾವೀದನು ಕೂಡ ಹೇಳುವವನಾಗಿ, ದೇವರು ಎದ್ದು ಹೊರಡುವಾಗ ಆತನ ವೈರಿಗಳು ಚದರಿ ಹೋಗುವರು, ಆತನ ಹಗೆಗಾರರು ಬೆಂಗೊಟ್ಟು ಓಡುವರು ಎಂಬುದಾಗಿ ಧೈರ್ಯವಾಗಿ ಹೇಳುತ್ತಾ ಇದ್ದಾನೆ. ಅಂದರೆ ನಾನು ಕಷ್ಟದಲ್ಲಿರಬಹುದು, ದುಃಖದಲ್ಲಿರಬಹುದು, ವೇದನೆಗಳಲ್ಲಿರಬಹುದು, ಎಲ್ಲವನ್ನ ಸಹಿಸಿಕೊಳ್ಳುತ್ತಾ ಇರಬಹುದು, ಆದರೆ ನನಗೆ ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತು, ದೇವರು ಇದೆಲ್ಲವನ್ನು ಕೂಡ ನೋಡುತ್ತಾ ಇದ್ದಾರೆ. ಆತನು ನೋಡಿಯೂ ಕೂಡ ಸುಮ್ಮನಿರುವ ಹಾಗೆ ಕೆಲವೊಮ್ಮೆ ಅನಿಸಬಹುದು, ಆದರೆ ಆತನು ನೋಡಿಕೊಂಡು ಹಾಗೆ ಮರೆತು ಬಿಡುವುದಿಲ್ಲ. ಖಂಡಿತವಾಗಿ ಎದ್ದೇಳುತ್ತಾನೆ, ಖಂಡಿತವಾಗಿ ಕಾರ್ಯ ಮಾಡುತ್ತಾನೆ. ಜೀವಿತದ ಬಿಡುಗಡೆಗಾಗಿ, ಅದ್ಭುತಕ್ಕಾಗಿ, ಪರಿಪೂರ್ಣತೆಗಾಗಿ ಆತನ ಮಹತ್ ಕಾರ್ಯಗಳು ನಡೆಯುತ್ತವೆ. ಆದ್ದರಿಂದ ಧೈರ್ಯವಾಗಿರಿ, ನಿಮ್ಮ ಜೀವಿತದ ಅವಸ್ಥೆಗಳನ್ನು ಬದಲಾಯಿಸುವುದಕ್ಕೆ ಕರ್ತನು ಎದ್ದೇಳುತ್ತಾನೆ. ನೀವು ಸಹಿಸಿಕೊಂಡಂಥ, ತಾಳ್ಮೆಯಿಂದ ನಿರೀಕ್ಷಿಸಿದಂಥ, ದೇವರ ಮುಂದೆ ಕಾದಂಥ ದಿವಸಗಳ ಪ್ರತಿಫಲಗಳನ್ನು ನಿಶ್ಚಯವಾಗಿ ಕಾಣುತ್ತೀರಾ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಾವೀದನು ಹೇಳಿದಂತೆ ಯೆಹೋವನು ಎದ್ದು ಹೊರಡುವಾಗ ಆತನ ವೈರಿಗಳು ಚದರಿ ಹೋಗುವರು, ಆತನ ಹಗೆಗಾರರು ಬೆಂಗೊಟ್ಟು ಓಡಿ ಹೋಗುವರು. ನಾವು ಅದನ್ನು ಅರಿತಿದ್ದೇವೆ. ನಮ್ಮ ಜೀವಿತದಲ್ಲಿ ಕಷ್ಟಗಳ ಹಾದಿಯಲ್ಲಿ, ಇಕ್ಕಟ್ಟುಗಳಲ್ಲಿ, ವೇದನೆಗಳಲ್ಲಿ, ಬಲಹೀನತೆಗಳಲ್ಲಿ, ರೋಗಗಳಲ್ಲಿ, ಹಿಂಸೆಗಳಲ್ಲಿ ನಾವು ಹಾದು ಹೋಗುತ್ತಾ ಇದ್ದರೂ ಕೂಡ ಕರ್ತಾದಿ ಕರ್ತನೆ, ನೀನು ಎಲ್ಲವನ್ನ ನೋಡುತ್ತಾ ಇದ್ದೀಯ. ನಮಗೋಸ್ಕರ ನೀನು ಖಂಡಿತವಾಗಿ ಎದ್ದೇಳುತ್ತೀಯ, ಅದ್ಭುತಗಳನ್ನು ಮಾಡುತ್ತೀಯ, ಬಿಡುಗಡೆಗಳು ಉಂಟಾಗುತ್ತದೆ ಎಂಬುದನ್ನು ನಾವು ಅರಿತಿದ್ದೇವೆ. ನಿನ್ನ ಬಲದ ಮೇಲೆ, ನಿನ್ನ ನಂಬಿಗಸ್ತತೆಯ ಮೇಲೆ ಅಪ್ಪ, ನಾವು ದೃಢವಾದಂಥ ನಂಬಿಕೆಯನ್ನು ಇಟ್ಟು ಜೀವಿತವನ್ನು ನಡೆಸುತ್ತಾ ಇದ್ದೇವೆ. ನಿನಗೆ ಪೂರ್ಣವಾದಂಥ ಮಹಿಮೆ ಸಲ್ಲುವಂತೆ ಎಲ್ಲವನ್ನ ಬದಲಾಯಿಸು, ಆಶೀರ್ವದಿಸು ಕರ್ತನೆ. ನನ್ನ ಕೇಳ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರ ಜೀವಿತದ ಅವಸ್ಥೆಗಳು ಮಾರ್ಪಡಲಿ, ಕಣ್ಣೀರನ್ನೆಲ್ಲ ಒರೆಸಿ ಸಂತೋಷದಿಂದ ಹರ್ಷಿಸುವಂತೆ, ನಿನ್ನ ನಾಮವನ್ನು ಮಹಿಮೆ ಪಡಿಸುವಂತೆ ಜೀವಿತಗಳನ್ನು ಬದಲಾಯಿಸು, ಆಶೀರ್ವದಿಸು ಕರ್ತನೆ. ನಿನ್ನ ಮಕ್ಕಳಪ್ಪ ಇದ್ದಂಥ ಅವಸ್ಥೆಯಲ್ಲಿ ಇರಬಾರದು, ಪರಿಪೂರ್ಣ ಬಿಡುಗಡೆಯನ್ನು, ಸಂತೋಷವನ್ನು ಅನುಗ್ರಹಿಸು. ನೀನು ಆತಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.